ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ವಯಸ್ಸಿಗೆ ತಕ್ಕ ಹಾಗೆ ಕೆಲವರಿಗೆ ಕೂದಲು ಬಿಳಿ ಆದ್ರೆ ಇನ್ನು ಕೆಲವರಿಗೆ ವಯಸ್ಸಿಗಿಂತ ಮೊದಲೇನೆ ಕೂದಲು ಬಿಳಿಯಾಗತ್ತೆ, ಒತ್ತಡದ ಕಾರಣ ಅಲ್ವಾ. ಹಾಗೆ ನಾವು ಕೆಲವು ಆಹಾರದ ರೀತಿ ನೀತಿಗಳನ್ನ ಬದಲಾಯಿಸಿಕೊಂಡಿರೋದ್ರಿಂದ ಕೂಡ ಸಣ್ಣ ಮಕ್ಕಳಿಗೆ ಬೇಗನೆ ಬಿಳಿ ಕೂದಲು ಆಗತ್ತೆ. ಸ್ನೇಹಿತರೆ, ಇದಕ್ಕೆಲ್ಲ ಸರಳ ಪರಿಹಾರ ಈ ಮನೆ ಮದ್ದಾಗಿದೆ. ಇದನ್ನ ನೀವು ನಿಮ್ಮ ಮಕ್ಕಳಿಗೂ ಕೂಡ ಆರಾಮಾಗಿ ಬಳಸೋದ್ರಿಂದ ನಿಮ್ಮ ಮಕ್ಕಳ ಕೂದಲು ಕೂಡ ಉದ್ದವಾಗೋದ್ರ ಜೊತೆಗೆ ಮೃದುವಾಗತ್ತೆ. ಹಾಗೆ ನೈಸರ್ಗಿಕವಾಗಿ ಕಪ್ಪು ಬಣ್ಣವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಕೂದಲಿನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಆಗೋದಿಲ್ಲ. ಸ್ನೇಹಿತರೆ, ಇದನ್ನ ನಿರಂತರವಾಗಿ ನೀವು ಬಳಸ್ತಾ ಬಂದ್ರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಕೂದಲು ಬಿಳಿ ಆದ ತಕ್ಷಣ ನಾವೇನ್ ಮಾಡ್ತೀವಿ, ಅಂಗಡಿಯಲ್ಲಿ ಸಿಗುವ ಕೆಮಿಕಲ್ ಯುಕ್ತವಾದ ಹೇರ್ ಡೈ ಅನ್ನ ಬಳಸ್ತೀವಿ. ಇದರಿಂದ ಏನಾಗುತ್ತೆ, ಇದರಿಂದ ಸಮಸ್ಯೆ ಪರಿಹಾರ ಆಗಲ್ಲ, ಇದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬೋದು. ಕೂದಲು ಅಷ್ಟು ಬಿಳಿ ಆಗತ್ತೆ, ಮತ್ತೆ ಅದು ತಲೆಗೂ ಕೂಡ ಅಷ್ಟು ಒಳ್ಳೇದಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೇದಲ್ಲ. ಅದೇ ನಾವು ಮನೆಯಲ್ಲಿ ಮದರಂಗಿಯನ್ನ ಬಳಸಿ, ಅಂದ್ರೆ ಮೆಹಂದಿಯನ್ನ ಬಳಸಿ, ಈ ರೀತಿಯಾಗಿ ನಾವು ಕೆಲವು ನೈಸರ್ಗಿಕವಾಗಿ ಸಿಗುವ ನಮ್ಮ ಮನೆಯಲ್ಲೇ ಸಿಗುವ ಕೆಲವು ವಸ್ತುಗಳನ್ನ ಕಷಾಯವನ್ನ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಮೆಹಂದಿಯನ್ನ ಕಲಸಿ ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಉದುರೋದು ಇಲ್ಲ, ಹಾಗೆ ಕಪ್ಪಾಗತ್ತೆ. ಕೂದಲು ಕೂಡ ತುಂಬಾ ಉದ್ದವಾಗಿ ಚೆನ್ನಾಗಿ ಬೆಳಿತವೆ ಸ್ನೇಹಿತರೆ, ಸೊಂಪಾಗಿ ಬೆಳಿತವೆ. ಹಾಗೆ ಕೂದಲು ಕೂಡ ಬಹಳ ಮೃದುವಾಗ್ತವೆ, ಸ್ಮೂತ್ ಆಗ್ತವೆ. ಹಾಗೆ ಹೊಳಪು ಕೂಡ ಬರುತ್ತೆ. ಹಾಗೆ ಕೂದಲಿನ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವು ಈ ಕಷಾಯವನ್ನ ಮಾಡಿಕೊಂಡು ಇದರಲ್ಲಿ ನಾವು ಮೆಹಂದಿಯನ್ನ ಬೆರೆಸಿ ನಾವು ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಬೇಗನೆ ಬಿಳಿ ಆಗೋದಿಲ್ಲ. ಹಾಗೆ ನೆಕ್ಸ್ಟ್ ಏನ್ ಬರ್ತಾವಲ್ಲ ಕೂದಲು, ಬೇಬಿ ಹೇರು, ಅವು ಕಪ್ಪಾಗಿಯೇ ಬರ್ತವೆ. ಸ್ನೇಹಿತರೆ, ನೀವೇ ಇದನ್ನ ಬಳಸ್ತಾ ಹೋದ್ರೆ ನಿಮಗೆ ಅದರ ಅನುಭವ ಆಗುತ್ತೆ. ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಅದನ್ನ ಕಷಾಯವನ್ನ ಮಾಡಿಕೊಂಡು ಮೆಹಂದಿಯನ್ನ ಕಲಸಿ ನನ್ನ ತಲೆಗೆ ಹಚ್ಕೊಂಡು ಅದನ್ನ ತೊಳೆದ ಮೇಲೆ ನನ್ನ ತಲೆಯ ಕೂದಲು ಯಾವ ರೀತಿ ಬಣ್ಣ ಬಂದಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಮೊದಲಿಗೆ ನಲ್ಲಿಕಾಯಿಯನ್ನ ತಗೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಹಸಿ ಅರಿಶಿಣದ ತುಂಡನ್ನ ತಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿಯನ್ನ ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೀಟ್ರೋಟ್ ಅನ್ನ ತಗೊಳ್ತಾ ಇದ್ದೀನಿ. ಒಂದು ಬೀಟ್ರೋಟ್ ಅನ್ನ ತಗೊಳ್ತಾ ಇದ್ದೀನಿ. ಹಾಗೆ ಬೀಟ್ರೋಟ್ ಅಲ್ಲಿ ಸಿ ವಿಟಮಿನ್ ಹೇರಳವಾಗಿರುತ್ತೆ, ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಕೂದಲಿನ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕೂದಲು ತುಂಬಾ ಸಮೃದ್ಧವಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ನಾನು ಅದನ್ನ ತರಿಯಾಗಿ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ. ನೀರು ಹಾಕಬಾರ್ದು, ಹಾಗೆ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಕುದೀತಾ ಇರುವ ನೀರಿಗೆ ಏನನ್ನು ಹಾಕಿದ್ದೆ ಅಂದ್ರೆ ಲವಂಗ ಹಾಕಿದ್ದೀನಿ, ಹಾಗೆ ಮೆಂತೆ ಕಾಳು ಹಾಕಿದ್ದೀನಿ, ಹಾಗೆ ಕರಿಬೇವಿನ ಎಲೆ ಹಾಕಿದ್ದೀನಿ, ಹಾಗೆ ಮತ್ತು ನಾನು ವೀಳ್ಯದೆಲೆ ಹಾಕಿದ್ದೀನಿ. ಇಷ್ಟೂ ಪದಾರ್ಥಗಳು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಾವು ಬರೀ ಹೊರಗಿನಿಂದ ಕೂದಲಿನ ಪೋಷಣೆಯನ್ನ ಮಾಡೋದಷ್ಟೇ ಅಲ್ಲ, ಏನು ಈ ಪದಾರ್ಥಗಳನ್ನ ನಾನು ಕುದಿಲಿಕ್ಕೆ ಹಾಕಿದ್ದೇನಲ್ಲ, ಇದನ್ನ ನಾವು ದಿನನಿತ್ಯ ಆಹಾರದಲ್ಲೂ ನಿತ್ಯ ದೇಹಕ್ಕೂ ಕೂಡ ತಗೊಳ್ಬಹುದು ಸ್ನೇಹಿತರೆ, ಕಷಾಯದ ರೂಪದಲ್ಲಿ. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿಯೆಲ್ಲ ಕಷ್ಟಪಟ್ಟು ಕಷಾಯ ಮಾಡಿಕೊಂಡು ಹಚ್ಕೊಳ್ಳೋದು ಕಷ್ಟ ಅನ್ಸುತ್ತೆ, ಆದ್ರೆ ಆರೋಗ್ಯದ ದೃಷ್ಟಿಯಿಂದ, ಕೂದಲಿನ ಬೆಳವಣಿಗೆ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾನಿಲ್ಲಿ ನಮ್ಮ ಮನೆಯಲ್ಲೇ ಇರುವ ಒಂದು ಲೋಳೆ ಸರದ ಒಂದು ಎಲೆಯನ್ನ ತಗೊಂಡು ಅದನ್ನ ಕಟ್ ಮಾಡಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಮೆಹಂದಿಯನ್ನ ನಾವು ತಲೆಗೆ ಹಚ್ಚಿದಾಗ, ನಾವು ತೊಳ್ಕೊಂಡಾಗ ಅದು ತುಂಬಾ ಕೂದಲು ರಫ್ ಆಗತ್ತೆ. ಹಾಗಾಗಿ ಈ ರೀತಿಯಾಗಿ ಲೋಳೆ ಸರವನ್ನ ನಾವು ಬಳಸೋದ್ರಿಂದ ಕೂದಲು ತೊಳೆದ ಮೇಲೆ ಸ್ಮೂತ್ ಆಗತ್ತೆ. ನಮ್ಗೆ ಲೋಳೆ ಸರ ಇಲ್ಲ ಅಂದ್ರೆ ನೀವು ಮೆಹಂದಿ ಕಲಿಸ್ಬೇಕಾದ್ರೆ ಸ್ವಲ್ಪ ಮೊಸರನ್ನ ಹಾಕಿ ಕಲಿಸ್ಕೊಳ್ಳಿ, ತುಂಬಾ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೂ ಕೂಡ. ಹಾಗೆ ಕೂದಲು ತೊಳೆದ್ಮೇಲೆ ತುಂಬಾ ಮೃದು ಆಗತ್ತೆ, ಒರಟಾಗೋದಿಲ್ಲ. ಇದರಲ್ಲಿ ಬಳಸ್ತಾ ಇರುವ ಪ್ರತಿಯೊಂದು ವಸ್ತುವು ಕೂಡ ನೈಸರ್ಗಿಕವಾಗಿ ಸಿಗ್ತಾ ಇರೋದು. ಹಾಗೆ ನಾನಿಲ್ಲಿ ಈ ಕಷಾಯಕ್ಕೆ ಕಾಫಿ ಪೌಡರ್ ಅನ್ನ ಬಳಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದ ಕಾಫಿ ಪುಡಿಯ ಪೌಡರ್ ಅನ್ನ ಬಳಸ್ತಾ ಇದ್ದೀನಿ. ನೀವು ಇನ್ಸ್ಟೆಂಟ್ ಪೌಡರ್ ಸಿಗುತ್ತಲ್ಲ, ಅದನ್ನ ಕೂಡ ಬಳಸಬಹುದು. ಆ ಪೌಡರ್ ಇಲ್ಲ ಅಂದ್ರೆ ನೀವು ಇಲ್ಲಿ ಟೀ ಪುಡಿಯನ್ನ ಕೂಡ ಬಳಸ್ಕೊಳ್ಬಹುದು. ಹಾಗಾಗಿ ಇದು ನಮ್ಮ ಆರೋಗ್ಯದ ಮೇಲಾಗಿರ್ಬೋದು, ನಮ್ಮ ಕೂದಲಿನ ಮೇಲಾಗಿರ್ಬೋದು, ಈ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಹಾಗೆ ನಾವು ಮೆಹಂದಿಯನ್ನ ಕಲಿಸ್ಲಿಕ್ಕೆ ಕಬ್ಬಿಣದ ಬಾಣಲಿಯನ್ನೇ ತಗೊಳ್ಬೇಕು, ಅದು ತುಂಬಾ ಒಳ್ಳೆಯದು. ಐರನ್ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ ಮೆಹಂದಿಯನ್ನು ಕಲಿಸಿದಾಗ ಅದು ಕಬ್ಬಿಣ ತನ್ನ ಅಂಶವನ್ನು ಬಿಡುತ್ತೆ. ಇದರಿಂದ ಕೂದಲಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾನು ಇಲ್ಲಿ 2 ರೀತಿಯ ಮೆಹಂದಿ ಪೌಡರ್ನ ತೋರಿಸ್ತಿದ್ದೀನಿ. ಒಂದು ಅಂಗಡಿಯಲ್ಲಿ ತರಿಸಿರೋದು, ಇನ್ನೊಂದು ನಮ್ಮ ಮನೆಯಲ್ಲಿ ಮೆಹಂದಿ ಗಿಡ ಇದೆ, ಅದರ ಎಲೆಯನ್ನು ಒಣಗಿಸಿ ಪೌಡರ್ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಕಲರ್ ಸ್ವಲ್ಪ ವ್ಯತ್ಯಾಸ ಬಂದಿದೆ. ಎರಡನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಈ ರೀತಿ ನಾವು ಮಾಡಿಕೊಂಡು ನಾವು ಅದನ್ನ ತಲೆಗೆ ಹಚ್ಚೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ. ಅಂಗಡಿಯಲ್ಲಿರುವ ಕೆಮಿಕಲ್ ಯುಕ್ತವಾದ ನಾವು ಹೇರ್ ಡೈಗಳನ್ನು ತಂದು ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಕೂದಲು ಸಂಪೂರ್ಣವಾಗಿ ನಮ್ಮ ತಲೆಯಲ್ಲಿರುವ ಕೂದಲುಗಳು ಬಿಳಿ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅದು ಸರಿ ಆಗೋದೇ ಇಲ್ಲ. ಹಾಗಾಗಿ ಈ ರೀತಿ ನಾವು ಡಿಕಾಕ್ಷನ್ ಮಾಡಿ ಇದನ್ನ ಇಟ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದೆ ಅಂದ್ರೆ ನಾವು 1 ತಿಂಗಳಿಗಾಗುವಷ್ಟು ಈ ಡಿಕಾಕ್ಷನ್ ಕುದಿಸಿ ಇಟ್ಕೊಳ್ಬಹುದು. ಫ್ರಿಡ್ಜ್ ಇಲ್ಲ ಅಂದವರು ಇದನ್ನ 2 ದಿನಕ್ಕೊಂದ್ಸರಿ ಕುದಿಸಿ ಇಟ್ಕೊಳ್ತಾ ಇದ್ರೆ ಇದು ಒಂದು ಕಡೆ ಗಾಢವಾಗಿ ಇರುತ್ತೆ. ಅದನ್ನ ನಾವು ಯಾವಾಗ ವಾರಕ್ಕೊಂದ್ಸರಿ ಉಪಯೋಗಿಸ್ತೀವಲ್ವ, ಆವಾಗ ನಾವು ಅದನ್ನ ಈ ರೀತಿ ಮೆಹಂದಿ ಪುಡಿ ಒಳಗೆ ಹಾಕಿ ಕಲಸಿ ಅದನ್ನ 1 ದಿನ 2 ದಿನ ಬಿಟ್ಟು ನಂತರ ಹಚ್ಕೊಳ್ಬಹುದು. ಇವತ್ತು ರಾತ್ರಿ ಕಲಸಿ
ಬರೆಸಿಟ್ವಿ ಅಂದರೆ ಬೆಳಗ್ಗೆ ಬೇಕಾದರೆ ಹಚ್ಕೊಳ್ಬೋದು, ನಾಳೆ ಆಗಿಲ್ಲ ಅಂದರೆ ನಾಡ್ದ ಕೂಡ ಹಚ್ಕೋಬೋದು. ಮೊಟ್ಟೆಯನ್ನು ಯೂಸ್ ಮಾಡೋರಾದರೆ ನೀವು ಇಲ್ಲಿ ಈ ಕಷಾಯದ ಜೊತೆಗೆ ಸ್ವಲ್ಪ ಮೊಟ್ಟೆಯ ಬಿಳಿ ಭಾಗವನ್ನು ಸೇರಿಸಿ ಕಲಿಸ್ಕೋಬೋದು. ಮೊಸರನ್ನು ಕೂಡ 1-2 ಸ್ಪೂನ್ ಹಾಕಿ ಕಲಿಸೋದ್ರಿಂದ ಕೂದಲು ತುಂಬ ಅಂದರೆ ತುಂಬ ಸ್ಮೂತ್ ಆಗುತ್ತೆ, ಹಾಗೆ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಕೂದಲಿನ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ ಸ್ನೇಹಿತರೆ. ಹಾಗೆ ಕೂದಲು ಯಾವುದೇ ಕಾರಣಕ್ಕೂ ಉದುರೋದಿಲ್ಲ. ಉದುರುವ ಸಮಸ್ಯೆ 2 ಸಾರಿ ನೀವು ಇದನ್ನು ಅಪ್ಲೈ ಮಾಡ್ತಾ ಇದ್ದ ಹಾಗೆ ನಿಮ್ಮ ಕೂದಲು ಉದುರುವ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಾನೇ ಸ್ವತಃ ಇದನ್ನು ಬಳಸ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ತುಂಬ ಕೂದಲು ಬಿಳಿ ಇಲ್ಲ, ಆದರೂ ಇವಾಗ ಅಲ್ಲೊಂದು ಇಲ್ಲೊಂದು ಆಗ್ತಾ ಇದೆ, ಹಾಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಹೇರ್ ಡೈಯನ್ನು ಬಳಸಿಲ್ಲ ಸ್ನೇಹಿತರೆ, ಅಂಗಡಿಯಲ್ಲಿ ಸಿಗೋದು. ಹಾಗೆ ನಾನು ಇಲ್ಲಿ ಇದಕ್ಕೆ ನೀಲಗಿರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಇಲ್ಲಿ 2-3 ಹನಿಯಷ್ಟು ನೀಲಗಿರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಯಾಕಂದರೆ ನೀಲಗಿರಿ ಎಣ್ಣೆ ತಲೆನೋವಿಗೆ ತುಂಬ ಒಳ್ಳೆಯದು, ತಲೆಗೂ ಕೂಡ ಒಳ್ಳೆಯದು, ಶೀತ ಆಗೋಲ್ಲ. ಕೆಲವರಿಗೆ ಏನಾಗುತ್ತೆ ಅಂದರೆ ಮದರಂಗಿ ತಲೆಯಲ್ಲಿ ತುಂಬ ಹೊತ್ತು ಇಟ್ಕೊಂಡ್ರೆ, ಅಂದರೆ ಬೆಳಗ್ಗೆ ಹಚ್ಚಿ ಮಧ್ಯಾಹ್ನ ಸ್ನಾನ ಮಾಡ್ತಾರೆ, ಕೆಲವರು ಸಂಜೆ ಸ್ನಾನ ಮಾಡ್ತಾರಲ್ಲ, ಆವಾಗ ಅವರಿಗೆ ಶೀತ ಆಗ್ಬಿಡುತ್ತೆ. ನೀಲಗಿರಿ ಎಣ್ಣೆಯನ್ನು ಬಳಸೋದ್ರಿಂದ ಯಾವುದೇ ರೀತಿ ಶೀತ ಆಗೋದಿಲ್ಲ, ಇನ್ಫೆಕ್ಷನ್ ಆಗೋದಿಲ್ಲ, ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಈ ರೀತಿಯಾಗಿ ನೀವು 2-3 ಹನಿಯನ್ನು ನೀವು ಮೆಹಂದಿ ಒಳಗೆ ಕಲಸಿ ಹಚ್ಕೊಳ್ರಿ, ತುಂಬ ಒಳ್ಳೆಯದು. ಹಾಗೆ ಮಾಮೂಲಿಯಾಗಿ ತಲೆನೋವು ಬರ್ತಾ ಇದೆ ಅಂದಾಗ ಕೂಡ ಕೈಯಲ್ಲಿ 1 ಹನಿ ನೀಲಗಿರಿ ಎಣ್ಣೆಯನ್ನು ತಗೊಂಡು ತಲೆಗೆಲ್ಲ ಸವರ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ, ತಲೆನೋವು ಬೇಗನೆ ವಾಸಿ ಆಗುತ್ತೆ. ಹಾಗೆ ಮೆಹಂದಿಯ ಕಲರ್ ತುಂಬ ಚೆನ್ನಾಗಿ ಬರಲಿ ಅಂತ ಹಿಂದಿನ ಕಾಲದಲ್ಲಿ ನೀಲಗಿರಿ ಎಣ್ಣೆಯನ್ನು ಹಾಕಿ ಕಲಸಿ ಮೆಹಂದಿಯನ್ನು ನಮಗೆ ಹಚ್ತಿದ್ರು, ಅದನ್ನು ನೆನಪು ಮಾಡ್ಕೊಳ್ರಿ ಸಣ್ಣವರಿದ್ದಾಗ. ಹಾಗೆ ಇಲ್ಲಿ ಇನ್ನೊಂದು ಮಹತ್ತರವಾದ ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂದರೆ ನಾವು ಸಣ್ಣ ಮಕ್ಕಳಿಗೆ ಮೆಹಂದಿಯನ್ನು ಹಚ್ತೀವಲ್ವಾ, ಈಗ ಸಣ್ಣ ಮಕ್ಕಳಿಗೂ ಕೂಡ ಬಿಳಿ ಕೂದಲಾಗಿದೆ, ಅವರ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು. ಯಾಕಂದರೆ ಅವರಿಗೆ ಬೇಗ ಶೀತ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಮಗು ಅಂದರೆ 1 ತಿಂಗಳಿಂದ 9 ತಿಂಗಳವರೆಗೂ ಯಾವುದಾದ್ರೂ ಚಿಕ್ಕ ಮಗು, 1 ವರ್ಷ 2 ವರ್ಷ 3 ವರ್ಷದವರೆಗೂ ಚಿಕ್ಕ ಮಕ್ಕಳಿದ್ದಾವೆ, ಪದೇ ಶೀತ ಆಗ್ತಾ ಇದೆ ಅಂದರೆ ಅಂಥ ಸಂದರ್ಭದಲ್ಲಿ ನೀವು ಸ್ನಾನ ಮಾಡಿಸ್ತೀರಲ್ಲ, ತಲೆ ಸ್ನಾನ, ಆವಾಗ ಲಾಸ್ಟ್ 1 ತಂಬಿಗೆ ಬಿಸಿ ನೀರಿಗೆ 1-2-3 ಡ್ರಾಪ್ಸ್ ನೀಲಗಿರಿ ಎಣ್ಣೆಯನ್ನು ಹಾಕಿ ಲಾಸ್ಟ್ ಕೊನೆಯಲ್ಲಿ ಅವರ ತಲೆ ಮೇಲಿಂದ ಅದನ್ನು ಸುರಿಬೇಕು. ಆವಾಗ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ, ದೇಹನೂ ದುರ್ಗಂಧದ ವಾಸನೆ ಬರೋದಿಲ್ಲ, ಹಾಗೆ ಶೀತ ಕೂಡ ಆಗೋದಿಲ್ಲ. ತುಂಬಾ ಅಂದರೆ ತುಂಬಾ ಮಕ್ಕಳಿನ ಆರೋಗ್ಯಕ್ಕೆ ಒಳ್ಳೆಯದು. ದೊಡ್ಡವರು ಕೂಡ ಈ ರೀತಿ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಸ್ನೇಹಿತರೆ. ಹಾಗೆ ಉಳಿದ ಡಿಕಾಕ್ಷನ್ ಅನ್ನ ನಾನು ಸೋಸಿ ಎತ್ತಿಟ್ಕೊಂಡಿದ್ದೀನಿ, ಇನ್ನೊಂದ್ಸರಿ ಅಪ್ಲೈ ಮಾಡಬೇಕಾದ್ರೆ ಅದನ್ನ ಕಲ್ಸ್ಕೊಳ್ಳಿಕ್ಕೆ. ಹಾಗೆ ನೋಡಿ ಮಾರನೇ ದಿನ ಈ ರೀತಿ ಬಣ್ಣ ಬಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಪ್ಪು ಬಣ್ಣ ಬರುತ್ತೆ. ಇದರಲ್ಲಿ ಹಾಕಿರೋ ಎಲ್ಲ ವಸ್ತುಗಳು ನೈಸರ್ಗಿಕವಾಗಿದ್ದಾವೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿದ್ದಾವೆ. ತುಂಬ ತೆಳುವಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ತಲೆಗೆ ಹಚ್ಚಿದಾಗ ಅದು ಹರಿದೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಹದದಲ್ಲಿ ನಾವು ಮೆಹಂದಿಯನ್ನು ಕಲಿಸ್ಕೊಂಡು ಹಚ್ಕೊಳ್ಬೇಕು. ಹಾಗೆ ಮೆಹಂದಿಯನ್ನು ತಲೆಗೆ ಹಚ್ಚಿದ ಮೇಲೆ ಒಂದು ಕವರನ್ನು ತಲೆ ಮೇಲೆ ಕಟ್ಕೊಳ್ಬೇಕು ಸ್ನೇಹಿತರೆ. ಇದು ಒಣಗಬಾರ್ದು, ನಾವು ತಲೆ ಸ್ನಾನ ಮಾಡೋವರೆಗೂ ಇದು ಹಸಿಯಾಗೇ ಇರಬೇಕು, ಆಗ ಮಾತ್ರ ಕೂದಲು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು 4-5 ತಾಸಾದರೂ ನೀವು ಮೆಹಂದಿನ ಆರಾಮಾಗಿ ಬಿಟ್ಕೊಳ್ಬೋದು. ಇಲ್ಲ ರಾತ್ರಿ ಹಾಕ್ಕೊಂಡು ನೀವು ಅದಕ್ಕೆ ಕವರ್ ಸುತ್ಕೊಂಡು ಮಲಗಿ ಬೆಳಗ್ಗೆ ಬೇಕಾದರೆ ತೊಳ್ಕೊಳ್ಬೋದು. ಇದರಲ್ಲಿ ಒಳ್ಳೆಯ ವಸ್ತುಗಳಿರೋದ್ರಿಂದ ತಲೆಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಅನುಕೂಲ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ನಿಮಗೆ ರಜಾ ಯಾವಾಗಿರುತ್ತೆ ಆಫೀಸಿಗೆ ಹೋಗೋರಿಗೆ ಅಂಥ ದಿನ ನೋಡಿ ನೀವು ಮೆಹಂದಿಯನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದು ಕೇವಲ ಕೂದಲಿನ ಕಲರನ್ನಷ್ಟೇ ಚೇಂಜ್ ಮಾಡೋದಿಲ್ಲ, ಕೂದಲಿನ ಆರೋಗ್ಯವನ್ನು ಸಮೃದ್ಧವಾಗಿಸುತ್ತೆ. ಅದ್ರ ಜೊತೆಗೆ ಕೂದಲು ಸೊಂಪಾಗಿ ಬೆಳೀತವೆ, ಹಾಗೆ ಬಹಳ ಸ್ಮೂತಾಗಿ ಕೂಡ ಇರ್ತವೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕೂದಲು ಉದುರೋದಿಲ್ಲ. ಆ ಸಮಸ್ಯೆಗೆ ಸಂಪೂರ್ಣವಾಗಿ ಸರಳವಾದ ಪರಿಹಾರ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಇದೇ ರೀತಿ ಬಳಸ್ತೀನಿ. ಹಾಗೆ ನನ್ನ ಕೂದಲು ಬಹಳ ಬಿಳಿ ಇಲ್ಲ, ನನ್ನ ಕೂದಲು ಇತ್ತೀಚೆಗೆ ಅಲ್ಲೊಂದು ಇಲ್ಲೊಂದು ಬಿಳಿ ಆಗ್ತಾ ಇದ್ದಾವೆ. ಯಾಕಂದರೆ ನಾನು ಈ ರೀತಿಯ ನೈಸರ್ಗಿಕ ಕಷಾಯಗಳನ್ನು ಮಾಡಿಕೊಂಡು ಆವಾಗವಾಗ ಸ್ಪ್ರೈ ಕೂಡ ಮಾಡ್ತಾ ಇರ್ತೀನಿ. ಹಾಗೆ ಬೇರೆ ಬೇರೆ ವಸ್ತುಗಳನ್ನು, ನೈಸರ್ಗಿಕ ವಸ್ತುಗಳನ್ನು ಬಳಸಿ ಕಷಾಯ ಮಾಡಿಕೊಂಡು ಅದರಲ್ಲಿ ಮೆಹಂದಿ ಕೂಡ ಸೇರಿಸಿ ಹಚ್ಕೊಳ್ತಾ ಇರ್ತೀನಿ. ಹಾಗಾಗಿ ನಾನು ಯಾವುದೇ ರೀತಿ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಬಳಸಿ ನನ್ನ ಕೂದಲ ಆರೈಕೆಯನ್ನು ನಾನು ಯಾವಾಗಲೂ ಮಾಡೋದಿಲ್ಲ ಸ್ನೇಹಿತರೆ, ಮಾಡಿಕೊಂಡು ಇಲ್ಲ ಇದುವರೆಗೂ. ಹಾಗೆ ನಾನು ಇಲ್ಲಿ ಏನು ಕಷಾಯ ಮಾಡಿ ತೋರಿಸಿದ್ದೀನಲ್ಲ ಅದನ್ನು ನೀವು ಹಾಗೆ ಕೂಡ ಕೂದಲಿಗೆ, ಮಾಮೂಲಿ ಕೂದಲಿಗೂ ಕೂಡ ನೀವು ಸ್ಪ್ರೈ ಮಾಡ್ಕೊಳ್ಬೋದು. ಮೆಹಂದಿ ಹಚ್ಚಿ 2 ದಿನಗಳವರೆಗೂ ನೀವು ಎಣ್ಣೆ ಹಚ್ಚೋ ಹಾಗಿಲ್ಲ. 2 ದಿನ ಬಿಟ್ಟು ನಂತರ ಎಣ್ಣೆ ಹಚ್ಚಿ ಮಾರನೇ ದಿನ ತಲೆ ಸ್ನಾನ ಮಾಡ್ಕೊಳ್ಳಿ. ಸ್ವಲ್ಪ ಬಹಳ ಮಾತುಗಳು ಆದವು ಅಂತೇಳಿ ನಿಮಗೆ ಅನಿಸಿರ್ಬೋದು, ಆದರೆ ಆ ಮಾತುಗಳು ನಿಮಗೆ ಉಪಯುಕ್ತವಾಗಿದ್ದಾವೆ ಅಂತೇಳಿ ನಾನು ಅನ್ಕೊಳ್ತೀನಿ. ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ನಮಸ್ತೆ.